ಎಲ್ಲರಿಗೂ ನಮಸ್ಕಾರ. ಈಕ್ವಿಟಿ ಗೈಸ್ ಸ್ಟಾಕ್ ಮಾರ್ಕೆಟ್ ಅಕಾಡೆಮಿ ಪ್ರೀ ಮಾರ್ಕೆಟ್ ವಿಡಿಯೋ ನಮ್ಮ ಕನ್ನಡದಲ್ಲಿ. ನಾನು ಮಂಜುನಾಥ್, NISM ಸರ್ಟಿಫೈಡ್ ಟೆಕ್ನಿಕಲ್ ಅನಲಿಸ್ಟ್. ನಿನ್ನೆ ಮಾರ್ಕೆಟಲ್ಲಿ ಏನಾಗಿದೆ ನೋಡೋಣ ಬನ್ನಿ. ನಿಫ್ಟಿ 50 140 ಪಾಯಿಂಟ್ಸ್ ಪಾಸಿಟಿವ್ ಕ್ಲೋಸ್ ಆಗಿದೆ, ಬುಲಿಶ್ನೆಸ್. ನಿಫ್ಟಿ ಬ್ಯಾಂಕ್ 137 ಪಾಯಿಂಟ್ಸ್ ಪಾಸಿಟಿವ್, ಬುಲಿಶ್ನೆಸ್. ಸೆನ್ಸೆಕ್ಸ್ 446 ಪಾಯಿಂಟ್ಸ್ ಪಾಸಿಟಿವ್, ಬುಲಿಶ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ. ನಂತರದಲ್ಲಿ ಇಂಡಿಯಾ ವಿಕ್ಸ್ -4.39% ಚೇಂಜ್, ಇದು ನಮಗೆ ಬುಲಿಶ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ. ನಂತರದಲ್ಲಿ ETFs ನಿಫ್ಟಿ ಬೀಸ್ ಮತ್ತು ಬ್ಯಾಂಕ್ ಬೀಸಲ್ಲಿ ಬೈಯಿಂಗ್ ಆಗಿರೋದನ್ನ ನೋಡ್ಬೋದು, ಇದು ನಮಗೆ ಬುಲಿಶ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ. ನಂತರದಲ್ಲಿ ಗೋಲ್ಡ್ ಬೀಸ್, ಸಿಲ್ವರ್ ಬೀಸ್ ನ್ಯೂಟ್ರಲ್ ಆಗಿ ಕ್ಲೋಸ್ ಆಗಿದೆ. ಕಮೋಡಿಟಿ ಮಾರ್ಕೆಟ್ ಕೂಡ ನಿನ್ನೆ ಫ್ಲಾಟ್ ಆಗಿ ಕ್ಲೋಸ್ ಆಗಿರೋದನ್ನ ನಾವು ಅಬ್ಸರ್ವ್ ಮಾಡ್ಬೋದು. ಸೊ ಓವರ್ ಆಲ್ ಮಾರ್ಕೆಟ್ ನ್ಯೂಟ್ರಲ್ ಟು ಬುಲ್ಲಿಶ್ ಡೇಟಾ ಅಂತ ನಾವು ಅಬ್ಸರ್ವ್ ಮಾಡ್ಬೋದು. ನಂತರದಲ್ಲಿ ನಿಫ್ಟಿ ಬೀಸ್, ನಿಫ್ಟಿ 50 ಸ್ಪೆಸಿಫಿಕ್ ಆಗಿ ನೋಡೋದಾದ್ರೆ ಸೋಮವಾರ ನಾವೊಂದು ಇನ್ವರ್ಟೆಡ್ ಹ್ಯಾಮರ್ ಫಾರ್ಮ್ ಮಾಡಿರೋದನ್ನ ನೋಡಿದ್ವಿ, ಆದರೆ ನಿನ್ನೆ ಒಂದು ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ನ ಫಾರ್ಮ್ ಮಾಡಿರೋದನ್ನ ನಾವು ಅಬ್ಸರ್ವ್ ಮಾಡ್ಬೋದು. ಇದು ನಮಗೆ ಮಾರ್ಕೆಟಲ್ಲಿ ಬುಲಿಶ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ. ಅದೇ ರೀತಿಯಲ್ಲಿ ನಾವು ವೀಕ್ಲಿ ಟೈಮ್ ಫ್ರೇಮಲ್ಲಿ ನೋಡೋದಾದರೆ ಒಂದು ಹ್ಯಾಮರ್ ಕೈಂಡ್ ಆಫ್ ದೋಜಿ ಅಥವಾ ಹ್ಯಾಮರ್ ಅಂತ ಹೇಳ್ಬೋದು, ಇದು ಫಾರ್ಮ್ ಮಾಡಿರೋ ಕ್ಯಾಂಡಲ್ನ ಫಾರ್ಮ್ ಮಾಡಿರೋದನ್ನ ನೋಡ್ಬೋದು, ಇದು ನಮಗೆ ಬುಲಿಶ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ. ಮಂತ್ಲಿ ಚಾರ್ಟಲ್ಲಿ ನಮಗೆ ಒಂದು ಸ್ಟ್ರಾಂಗ್ ರೆಡ್ ಕ್ಯಾಂಡಲ್ ಆದ್ರೂ ಕೂಡ ಜೂನ್ ಮಂತಿನ ಕ್ಯಾಂಡಲ್ ಲೋನ ಬ್ರೇಕ್ ಮಾಡಿಲ್ಲ, ಹಾಗಾಗಿ ಇದು ನಮಗಿನ್ನೂ ಸ್ಟಿಲ್ ಬುಲ್ಲಿಶ್ ಡೇಟಾ ಅಂತ ನಾವು ಕನ್ಸಿಡರ್ ಮಾಡ್ಕೋಬೋದು. ನಂತರದಲ್ಲಿ ನಿಫ್ಟಿ ಬ್ಯಾಂಕಲ್ಲೂ ಕೂಡ ಮಂಗಳವಾರ ಒಂದು ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ನ ಫಾರ್ಮ್ ಮಾಡಿರೋದನ್ನ ನೋಡ್ಬೋದು, ಇದು ನಮಗೆ ಬುಲಿಶ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ. ವೀಕ್ಲಿ ಟೈಮ್ ಫ್ರೇಮಲ್ಲಿ ಒಂದು ದೋಜಿ ಫಾರ್ಮ್ ಮಾಡಿರೋದನ್ನ ನೋಡ್ಬೋದು, ಇದು ನಮಗೆ ನ್ಯೂಟ್ರಲ್ ಡೇಟಾ ಅಂತ ಕರಿಬೋದು. ಸೊ ಮಂತ್ಲಿ ಟೈಮ್ ಫ್ರೇಮಲ್ಲಿ ಎಗೇನ್ ರೆಡ್ ಕ್ಯಾಂಡಲ್, ಬಟ್ ಹೋದ ತಿಂಗಳ ಲೋನ ಬ್ರೇಕ್ ಮಾಡಿಲ್ಲ, ಹಾಗಾಗಿ ಇನ್ನೂ ನಾವು ಮಾರ್ಕೆಟಲ್ಲಿ ಬುಲಿಶ್ನೆಸ್ ಅಂತ ನಾವು ಇಂಡಿಕೇಟ್ ಮಾಡ್ಬೋದು. ಇನ್ನು ನಿನ್ನೆ ಸ್ಪೆಸಿಫಿಕ್ ಆಗಿ ನೋಡೋದಾದರೆ ನಿಫ್ಟಿ 50 ಎಲ್ಲಿ ನಾವು ಮಾತಾಡಿದ ರೀತಿಯಲ್ಲಿ 24,600 ಸ್ಟ್ರಾಂಗ್ ಸಪೋರ್ಟ್ ಆಗಿ ಕೆಲಸ ಮಾಡುತ್ತೆ ಅಂತ ಹೇಳಿದ್ವಿ. ಅದೇ ರೀತಿಯಲ್ಲಿ ಮೊದಲನೇ ಕ್ಯಾಂಡಲ್ 24,600 ಸಪೋರ್ಟ್ ತಗೊಂಡು ಅಲ್ಲಿಂದ ಮಾರ್ಕೆಟ್ ಅಪ್ ಮೂವ್ ಆಗಿರೋದನ್ನ ನಾವು ಅಬ್ಸರ್ವ್ ಮಾಡ್ಬೋದು. ಸೊ ಓವರ್ ಆಲ್ ಮಾರ್ಕೆಟಲ್ಲಿ 24,600 ಸ್ಟ್ರಾಂಗ್ ಸಪೋರ್ಟ್ ಆಗಿ ಕೆಲಸ ಮಾಡಿ ಮಾರ್ಕೆಟ್ 24,830 ಲೆವೆಲ್ಸಲ್ಲಿ ಕ್ಲೋಸ್ ಆಗಿರೋದನ್ನ ನಾವು ಅಬ್ಸರ್ವ್ ಮಾಡ್ಬೋದು, ಇದು ನಮಗೆ ಬುಲ್ಲಿಶ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ. ಹಾಗಾದರೆ ಇವತ್ತಿನ ಸ್ಟ್ರಾಂಗ್ ಸಪೋರ್ಟ್ಸ್ ರೆಸಿಸ್ಟೆನ್ಸ್ನ ಮಾರ್ಕ್ ಮಾಡ್ಕೊಳ್ಳೋಣ. ಮೊದಲನೇದಾಗಿ ರೆಸಿಸ್ಟೆನ್ಸ್ 24,847, ಅಂದರೆ ನಿನ್ನೆಯ ಹೈ ನಮ್ಮ ಮೊದಲನೇ ರೆಸಿಸ್ಟೆನ್ಸ್. 24,890 ನಮ್ಮ ಎರಡನೇ ರೆಸಿಸ್ಟೆನ್ಸ್, ಹಾಗೂ 25,010 ನಮ್ಮ ಮೂರನೇ ರೆಸಿಸ್ಟೆನ್ಸ್, ಹಾಗೂ 25,062 ನಮ್ಮ ನಾಲ್ಕನೇ ರೆಸಿಸ್ಟೆನ್ಸ್ ಆಗಿ ಕೆಲಸ ಮಾಡುತ್ತೆ. ಅದೇ ರೀತಿಯಲ್ಲಿ ಸಪೋರ್ಟ್ ಸೈಡ್ ಬರೋದಾದರೆ 24,600 ನಮ್ಮ ಮೊದಲನೇ ಸಪೋರ್ಟ್, 24,473 ನಮ್ಮ ಎರಡನೇ ಸಪೋರ್ಟ್, ಹಾಗೂ 24,378 ಇದು ನಮ್ಮ ಮೂರನೇ ಸಪೋರ್ಟ್ ಆಗಿ ಕೆಲಸ ಮಾಡುವ ಚಾನ್ಸಸ್ ಇದೆ ಅಂತ ನಾವು ಹೇಳ್ಬೋದು. ನಂತರದಲ್ಲಿ ಸೆಕ್ಟೋರಲ್ ಇಂಡಿಸಸ್, ನಿಫ್ಟಿ 80 ಪಾಸಿಟಿವ್ಲಿ ಕ್ಲೋಸ್ ಆಗಿದೆ, ಬುಲ್ಲಿಶ್ನೆಸ್. ನಿಫ್ಟಿ ಬ್ಯಾಂಕ್ ಪಾಸಿಟಿವ್, ಬುಲ್ಲಿಶ್ನೆಸ್. ಇನ್ಫ್ರಾಸ್ಟ್ರಕ್ಚರ್ ಪಾಸಿಟಿವ್, ಬುಲ್ಲಿಶ್ನೆಸ್. ಎನರ್ಜಿ ಸೆಕ್ಟರ್ ಪಾಸಿಟಿವ್, ಬುಲ್ಲಿಶ್ನೆಸ್. FMGC ಪಾಸಿಟಿವ್, ಫಾರ್ಮಾ ಸೆಕ್ಟರ್ ಪಾಸಿಟಿವ್, ಆಟೋ ಸೆಕ್ಟರ್ ಪಾಸಿಟಿವ್ ಮತ್ತು ಮೆಟಲ್ ಸೆಕ್ಟರ್ ಪಾಸಿಟಿವ್. ಸೊ ಹಲವಷ್ಟು ಸೆಕ್ಟರ್ಗಳು ನಮಗೆ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿರೋದು ಮಾರ್ಕೆಟಲ್ಲಿ ಬುಲ್ಲಿಶ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ. ನಂತರದಲ್ಲಿ ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ನೋಡೋದಾದರೆ 1,932 ಕಂಪನಿಗಳು ಪ್ರೋಗ್ರೆಸಿವ್ ಅಲ್ಲಿ ಕ್ಲೋಸ್ ಆಗಿರೋದನ್ನ ನೋಡ್ಬೋದು, ಇದು ನಮಗೆ ಬುಲ್ಲಿಶ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ. ನಿಫ್ಟಿ 50 ಸ್ಪೆಸಿಫಿಕ್ ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ನೋಡೋದಾದರೆ 36 ಕಂಪನಿಗಳು ಪ್ರೋಗ್ರೆಸಿವ್ ಅಲ್ಲಿ ಕ್ಲೋಸ್ ಆದರೆ 14 ಕಂಪನಿಗಳು ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ, ಇದು ನಮಗೆ ಬುಲ್ಲಿಶ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ. ನಿಫ್ಟಿ ಬ್ಯಾಂಕ್ 7 ಬ್ಯಾಂಕ್ಗಳು ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿರೋದು ಬುಲ್ಲಿಶ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ. ಎಲ್ಲರ ಗಮನಕ್ಕೆ, ಈಕ್ವಿಟಿ ಗೈಸ್ ಸ್ಟಾಕ್ ಮಾರ್ಕೆಟ್ ಅಕಾಡೆಮಿ ಹೊಸ ಬ್ಯಾಚ್ನ ಲಾಂಚ್ ಮಾಡ್ತಾ ಇದ್ದಾರೆ. ಆಗಸ್ಟ್ 2ರಂದು, ಅಂದರೆ ಬರುವ ಶನಿವಾರ, ಈ ಕೋರ್ಸ್ನಲ್ಲಿ ನಿಮಗೆ ಥಿಯರಿ ಕ್ಲಾಸಸ್ ಜೊತೆಗೆ ಪ್ರಾಕ್ಟಿಕಲ್ ಕ್ಲಾಸಸ್ ಕೂಡ ದೊರೆಯುವುದು. ಭಾರತದ ಸ್ಟಾಕ್ ಮಾರ್ಕೆಟ್ನ ನೀವು ಪ್ರಾಕ್ಟಿಕಲ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡಬೇಕಾ, ಈ ಕೋರ್ಸ್ ನಿಮಗೆ ಒಳ್ಳೆಯ ಅವಕಾಶವನ್ನು ನೀಡುತ್ತದೆ. ಬೇಗ ನಿಮ್ಮ ಹೆಸರನ್ನು ಎನ್ರೋಲ್ ಮಾಡಿಕೊಳ್ಳಲು ಇಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು. ನಂತರದಲ್ಲಿ ಆಪ್ಷನ್ ಚೈನ್, ಇನ್ ದ ಮನಿ ಕಾಲ್ ಆಪ್ಷನ್ ಬೈ ಆಗಿರೋದನ್ನ ನೋಡ್ಬೋದು, ಔಟ್ ಆಫ್ ದ ಮನಿ ಕಾಲ್ ಆಪ್ಷನ್ಸ್ ಬೈ ಆಗಿರೋದನ್ನ ನೋಡ್ಬೋದು, ಇದು ನಮಗೆ ಬುಲಿಶ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ.
ಇನ್ ದ ಮನಿ ಪುಟ್ ಆಪ್ಷನ್ ಸೆಲ್ ಆಗಿದೆ, ಔಟ್ ಆಫ್ ದ ಮನಿ ಪುಟ್ ಆಪ್ಷನ್ಸ್ ಸೆಲ್ ಆಗಿರೋದನ್ನ ನೋಡ್ಬೋದು. ಇದು ನಮಗೆ ಬುಲ್ಲಿಶ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ. ನಂತರದಲ್ಲಿ ಪಿ ಸಿ ಆರ್ ರೇಷಿಯೋ 0.75 ಇದೆ. ಇದು ನಮಗೆ ನ್ಯೂಟ್ರಲ್ ಡೇಟಾ ಅಂತ ಕನ್ಸಿಡರ್ ಮಾಡ್ಬೋದು. ನಂತರದಲ್ಲಿ ಯಾವ ಸ್ಟ್ರೈಕ್ ಪ್ರೈಸಲ್ಲಿ ಹೆಚ್ಚು ಬದಲಾವಣೆ ಆಗಿದೆ ನೋಡ್ಬೋದು. 24,700 ನಮಗೆ ಸ್ಟ್ರಾಂಗ್ ಸಪೋರ್ಟ್ ಆಗಿ ಕೆಲಸ ಮಾಡುವ ಚಾನ್ಸಸ್ ಇದೆ. ಏಕೆಂದರೆ ಪುಟ್ ರೈಟರ್ಸ್ ಇಲ್ಲಿ ಪೊಸಿಷನ್ಸ್ನ ಆ್ಯಡ್ ಮಾಡಿರೋದನ್ನ ನೋಡ್ಬೋದು. 24,800 ಇಲ್ಲೂ ಕೂಡ ನಮಗೆ ಪುಟ್ ರೈಟರ್ಸ್ ಪೊಸಿಷನ್ಸ್ನ ಆ್ಯಡ್ ಮಾಡಿರೋದನ್ನ ನೋಡ್ಬೋದು. ಅದೇ ರೀತಿಯಲ್ಲಿ ಕಾಲ್ ಸೈಡ್ ನೋಡೋದಾದರೆ 24,700 ಮತ್ತು 24,800 ನಿನ್ನೆ ಇದ್ದ ಕಾಲ್ ಸೆಲ್ಲರ್ಸ್ ಪೊಸಿಷನ್ಸ್ನ ವಿಡ್ರಾ ಮಾಡಿರೋದನ್ನ ನೋಡ್ಬೋದು. ಸೊ ಇದು ನಮಗೆ ಡೇಟಾನ ಬುಲ್ಲಿಶ್ನೆಸ್ ಅಂತ ನಾವು ಕನ್ಸಿಡರ್ ಮಾಡ್ಕೋಬೋದು. 24,950, 24,500, 25,000 ಇದು ನಮಗೆ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಝೋನ್ ಆಗಿ ಕೆಲಸ ಮಾಡುವ ಚಾನ್ಸಸ್ ಇದೆ ಅಂತ ನಾವು ಪ್ರೆಡಿಕ್ಟ್ ಮಾಡ್ಬೋದು. ನಂತರದಲ್ಲಿ FIDA ಡೇಟಾ. FIIs ಕ್ಯಾಶ್ ಮಾರ್ಕೆಟಲ್ಲಿ 4,636 ಕೋಟಿಯಷ್ಟು ಸೆಲ್ ಮಾಡಿದ್ದಾರೆ. DIS 6,146 ಕೋಟಿಯಷ್ಟು ಬೈ ಮಾಡಿರೋದು ನಮಗೆ ಮಾರ್ಕೆಟಲ್ಲಿ ಬುಲ್ಲಿಶ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ. ನಂತರದಲ್ಲಿ F&O ಸೆಗ್ಮೆಂಟ್ ಇಂಡೆಕ್ಸ್ ಫ್ಯೂಚರ್ಸಲ್ಲಿ 1,117 ಕೋಟಿಯಷ್ಟು ಸೆಲ್ ಮಾಡಿದ್ದಾರೆ. ಸ್ಟಾಕ್ ಫ್ಯೂಚರಲ್ಲಿ 3,207 ಕೋಟಿಯಷ್ಟು ಬೈ ಮಾಡಿರೋದನ್ನ ನೋಡ್ಬೋದು. ಸೊ ಓವರ್ ಆಲ್ ಡೇಟಾ ನಮಗೆ ಬುಲ್ಲಿಶ್ನೆಸ್ ಅಂತ ಇಂಡಿಕೇಟ್ ಮಾಡ್ಬೋದು. ಆದರೆ FIIs ಕಳೆದ ಒಂದು ವಾರದಿಂದ ಸೆಲ್ ಮಾಡ್ತಿರೋದನ್ನ ನೋಡ್ಬೋದು. ಇದು ನಮಗೆ ಬೇರಿಶ್ನೆಸ್ನ ಕೂಡ ಇಂಡಿಕೇಟ್ ಮಾಡ್ತಾ ಇದೆ. ನಂತರದಲ್ಲಿ US ಫ್ಯೂಚರ್ಸ್ ಪಾಸಿಟಿವ್ ಅಲ್ಲಿ ರನ್ ಆಗ್ತಾ ಇರೋದನ್ನ ನೋಡ್ಬೋದು. ಇದು ನಮಗೆ ಬುಲ್ಲಿಶ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ. ನಂತರದಲ್ಲಿ ಕ್ಯಾಶ್ ಮಾರ್ಕೆಟ್, ಅಮೆರಿಕನ್ ಕ್ಯಾಶ್ ಮಾರ್ಕೆಟ್, ಡೋ ಜೋನ್ಸ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ, S&P 500 ನೆಗೆಟಿವ್, ನಾಸ್ಡಾಕ್ ನೆಗೆಟಿವ್. ಇದು ನಮಗೆ ಬೆರಿಶ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ. ಯುರೋಪಿಯನ್ ಮಾರ್ಕೆಟ್ ಡಯಾಕ್ಸ್ ಪಾಸಿಟಿವ್, FTSE 100 ಪಾಸಿಟಿವ್, CAC 40 ಪಾಸಿಟಿವ್. ಇದು ನಮಗೆ ಬುಲ್ಲಿಶ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ. ಅದೇ ರೀತಿಯಲ್ಲಿ ಏಷ್ಯನ್ ಮಾರ್ಕೆಟ್ ನಿಕಾಯ್ ಆಲ್ರೆಡಿ ಪಾಸಿಟಿವ್ ನ್ಯೂಟ್ರಲ್ ಟು ನೆಗೆಟಿವ್ ಡೇಟಾದಲ್ಲಿ ರನ್ ಆಗ್ತಾ ಇರೋದನ್ನ ನೋಡ್ಬೋದು. ಹ್ಯಾಂಗ್ಸ್ಯಾಂಗ್ ಕೂಡ ನೆಗೆಟಿವ್ ಅಲ್ಲಿ ರನ್ ಆಗ್ತಾ ಇರೋದನ್ನ ನೋಡ್ಬೋದು. ಕಾಸ್ಪಿ ಪಾಸಿಟಿವ್ ಅಲ್ಲಿ ರನ್ ಆಗ್ತಾ ಇರೋದನ್ನ ನೋಡ್ಬೋದು. ಇದು ನಮಗೆ ನೆಗೆಟಿವ್ ಡೇಟಾನ ಇಂಡಿಕೇಟ್ ಮಾಡ್ತಾ ಇದೆ. ನಂತರದಲ್ಲಿ ADRs, ಇನ್ಫೋಸಿಸ್ ADR ಪಾಸಿಟಿವ್, ವಿಪ್ರೋ ADR ಪಾಸಿಟಿವ್, ICICI ಬ್ಯಾಂಕ್ ನೆಗೆಟಿವ್, HDFC ಬ್ಯಾಂಕ್ ಪಾಸಿಟಿವ್ ಹಾಗೂ ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ ಪಾಸಿಟಿವ್. ಸೊ 4 ಕಂಪನಿಗಳಿಗೆ ಅಮೆರಿಕದಲ್ಲಿ ಬೇಡಿಕೆ ಇರೋದನ್ನ ನೋಡ್ಬೋದು. ಇದು ನಮಗೆ ಬುಲ್ಲಿಶ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ. ಸೊ ಇವತ್ತಿನ ಮಾರ್ಕೆಟ್ ಪ್ರೆಡಿಕ್ಷನ್ಸ್ ಏನಾಗ್ಬೋದು? ಮೊದಲು ನಾವು ಹೋದ ವಾರ ಕ್ಯಾಂಡಲ್ ಫಾರ್ಮ್ ಆಗಿರೋದನ್ನ ನೋಡಿ ಒಂದು ಕನ್ಸಾಲಿಡೇಷನ್ ಬಾಕ್ಸ್ನ ಪ್ರಿಪೇರ್ ಮಾಡ್ಕೊಂಡಿದ್ವಿ. ಈ ಕನ್ಸಾಲಿಡೇಷನ್ ಬಾಕ್ಸ್ನ ನಮಗೆ ಹೋದ ಶುಕ್ರವಾರ ಬ್ರೇಕ್ ಆಗಿ ಒಂದು ಸ್ಟ್ರಾಂಗ್ ಇನ್ವರ್ಟೆಡ್ ಹ್ಯಾಮರ್ನ ಫಾರ್ಮ್ ಮಾಡಿದ್ದು ನೋಡ್ಬೋದು. ಆದರೆ ನಿನ್ನೆ ಒಂದು ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ಬಂದಿದೆ. ಆದರೆ ಈ ಕ್ಯಾಂಡಲ್ಗೆ 24,900 ಒಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಆಗಿ ಕೆಲಸ ಮಾಡುವ ಚಾನ್ಸಸ್ ಇದೆ ಅಂತ ನಾವು ಪ್ರೆಡಿಕ್ಟ್ ಮಾಡ್ಬೋದು. ಸೊ ಇವತ್ತಿನ ಮಾರ್ಕೆಟ್ ಪ್ರೆಡಿಕ್ಷನ್ಸ್ ಏನಾಗ್ಬೋದು? ಮಾರ್ಕೆಟಲ್ಲಿ ಇವತ್ತು ಫ್ಲಾಟ್ ಓಪನ್ ಆಗುವ ಚಾನ್ಸಸ್ ಇದೆ. ಫ್ಲಾಟ್ ಓಪನ್ ಆಗಿ ಒಂದು ಬುಲ್ಲಿಶ್ ರ್ಯಾಲಿ ಮಾಡೋದಿದೆ. ಆದರೆ 24,900 ನಮಗೆ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಆಗುವ ಚಾನ್ಸಸ್ ಇದೆ ಅಂತ ನಾವು ಪ್ರೆಡಿಕ್ಟ್ ಮಾಡ್ಬೋದು. ಇದು ಇವತ್ತಿನ ಮಾರ್ಕೆಟ್ ವ್ಯೂ ಆಗಿರುತ್ತದೆ. ಸೊ ಟ್ರೇಡ್ ಯುವರ್ ಸೆಟಪ್ಸ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.